ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನಾನು ನಿಮಗೆ ಬೆಂಗಳೂರು ಫಸ್ಟ್ ಡೇ ವ್ಲಾಗನ್ನು ತೋರಿಸಿದ್ದೀನಿ ಅಲ್ವಾ. ಇವತ್ತು ನಾನು ನಿಮಗೆ ಬೆಂಗಳೂರು ಸೆಕೆಂಡ್ ಡೇ ವ್ಲಾಗ್ ಹೇಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹೇಗಿದೆ ಅಂತ ನೋಡೋಣ, ಸ್ಟಾರ್ಟ್ ಮಾಡೋಣ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಾಣಸ್ವಾಡಿಯಿಂದ ಚಾಮರಾಜಪೇಟೆಗೆ ಬಂದಿದ್ವಿ. ಸೊ ಏನಕ್ಕೆ ಅಂತ ನೀವು ನೋಡ್ತಾ ಇರ್ಬೋದು, ಬ್ರಾಹ್ಮಣರ ಕಾಫಿ ಬಾರ್ ಅಂತ ಇದೆ ಇಲ್ಲೊಂದು, ತುಂಬ ಸಖತ್ತಾಗಿರುತ್ತೆ. ಸೊ ಅಲ್ಲಿ ತಿನ್ನಬೇಕು ಅಂತ ನಾವು ಅಲ್ಲಿಂದ ಇಲ್ಲಿ ಬಂದ್ವಿ. ಮತ್ತು ಈ ಬ್ರಾಹ್ಮಣರ ಕಾಫಿ ಬಾರಲ್ಲಿ ನೋಡಿ, ಇಡ್ಲಿ, ವಡಾ, ಕೇಸರಿಬಾತ್ ಮತ್ತು ಖಾರಾಬಾತ್ ಇಷ್ಟೇ ಸಿಗೋದು. ಬಟ್ ತುಂಬ ಅಂದರೆ ತುಂಬ ಫೇಮಸ್ಸು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೇನಂದರೆ ಇದು ಬೆಳಗ್ಗೆ 6:30 11:30ವರೆಗಿರುತ್ತೆ. ಮತ್ತು ರಾತ್ರಿ ಅಂದರೆ ಸಾಯಂಕಾಲ ಮಧ್ಯಾಹ್ನ 4:30 6:30ವರೆಗೆ ಅಷ್ಟೇ ಇರೋದು. ಬಟ್ ಆ ಟೈಮ್ನಲ್ಲಿ ನೋಡ್ತಾ ಇದ್ದೀರಲ್ವ ನೀವು, ಕ್ಯೂ ನೋಡಿ ಎಷ್ಟೊಂದು ಕ್ಯೂ ಇರುತ್ತೆ, ರೋಡ್ವರೆಗೆ ಕ್ಯೂ ಹೋಗಿರುತ್ತೆ, ಅಷ್ಟೊಂದು ಜನ ಬರ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ರೀತಿ ಇಡ್ಲಿ, ವಡಾ ಮತ್ತು ನೀರು ಚಟ್ನಿ ಥರದ್ದು ಕೊಡ್ತಾರೆ. ಸೊ ಇದು ತುಂಬ ಫೇಮಸ್ಸು, ನಮಗಂತೂ ತುಂಬ ಇಷ್ಟ. ನೋಡಿ, ನಾವು ಇಡ್ಲಿ, ವಡಾ, ಚೌ ಬಾತ್ ಅಂದರೆ ಕೇಸರಿ ಬಾತ್ ಮತ್ತು ಖಾರ ಬಾತ್ ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ನೀರು ಥರ ಚಟ್ನಿ ಇರುತ್ತೆ. ಚಟ್ನಿಯಲ್ಲೇ ಫುಲ್ ಡಿಪ್ ಮಾಡ್ಕೊಂಡು ತಿನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ ಅದು. ಮತ್ತು ನೋಡಿ, ನಾವು ಕೇಸರಿಬಾತ್ ಕೂಡ ತೊಗೊಂಡಿದ್ವಿ. ಕೇಸರಿಬಾತ್ ಹೇಗಿರುತ್ತೆ ಅಂದರೆ, ರವೆ ಮತ್ತು ಶಾವಿಗೆ ಎರಡನ್ನೂ ಮಿಕ್ಸ್ ಮಾಡಿ ಕೇಸರ್ ಹಾಕಿ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ಇದು ಖಾರಾಬಾತ್ಗೂ ಕೂಡ ಇಲ್ಲಿ ಫುಲ್ ಚಟ್ನಿನ ಹಾಕ್ತಾರೆ. ಈ ಚಟ್ನಿನೇ ಒಂಥರ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಮಗೆಲ್ರಿಗೂ ಇದು ತುಂಬ ಇಷ್ಟ. ಸೊ ಬೆಳಗ್ಗೆ ಬಾಣಸ್ವಾಡಿಯಿಂದ ನಾವು ಇಲ್ಲಿ ಬಂದು ಬ್ರಾಹ್ಮಣರ ಕಾಫಿ ಬಾರಿಗೆ ಬಂದು ಬೆಳಗ್ಗಿನ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ವಿ. ಸೊ ನೀವೇ ನೋಡಿ ಎಷ್ಟು ಚೆನ್ನಾಗಿರ್ಬೋದು ಅಂತ. ಹೀಗೆ ನಾವು ಇಡ್ಲಿ, ವಡಾ, ಕೇಸರಿಬಾತ್, ಖಾರಾಬಾತ್ ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ. ಹಾಗೆ ನಾವು ಕಾಫಿ ಕೂಡ ತಗೊಂಡ್ವಿ. ಕಾಫಿ ಕುಡಿದು ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಏನು ಅಂತ ಫಿಕ್ಸ್ ಮಾಡ್ತಾ ಇದ್ವಿ. ಆಮೇಲೆ ನಾವು ಎವ್ರಿ ಸಂಡೇ ಕಬ್ಬನ್ ಪಾರ್ಕಲ್ಲಿ ಏನಿರುತ್ತೆ, ಡಾಗ್ ಶೋ ಇರುತ್ತೆ. ನನ್ನ ಮಗನಿಗೆ ಡಾಗ್ಸ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಹೋಗೋಣ, ಅಲ್ಲಿ ಒಂದು ಸರಿ ಡಾಗ್ ಶೋ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಮಾರ್ನಿಂಗ್ ಟೈಮ್ನಲ್ಲಿ ಕಬ್ಬನ್ ಪಾರ್ಕ್ ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಕ್ಕಿಗಳ ಚಿಲ್ಪಿಲಿ ಕೇಳಿಸ್ತಾ ಇರುತ್ತೆ, ಮತ್ತು ಜಾಗಿಂಗ್ ಹೋಗೋರೆಲ್ಲ ಬರ್ತಾರೆ, ನಾವು ಜಾಗಿಂಗ್ ಮಾಡ್ಬೋದು. ಮತ್ತು ಸೈಲೆಂಟಾಗಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹಾಗೆ ವಾಕ್ ಮಾಡಿಕೊಂಡು ಕಬ್ಬನ್ ಪಾರ್ಕಲ್ಲಿ ಹೋಗ್ತಾ ಇದ್ವಿ.
ತೊಗೊಂಡ್ವಿ, ಮತ್ತು ಮೊಗಲೈ ನಾನ್ ತೊಗೊಂಡ್ವಿ, ಆಲೂ ಪರಾಟ ಮತ್ತು ಓನಿಯನ್ ಪರಾಟ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಇವೆಲ್ಲ. ಹಾಗೆ ಇದ್ರ ಜೊತೆಗೇನೆ ನಾವು ಕರ್ಡ್ ರೈಸ್ ಕೂಡ ತೊಗೊಂಡ್ವಿ. ಕರ್ಡ್ ರೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಸೊ ಓವರಾಲ್ ನಾವು ಲಂಡನ್ ಕರಿ ಹೌಸ್ಗೆ ಒಂದು 3 ಸ್ಟಾರನ್ನು ಕೊಡ್ಬೋದು. ಎಲ್ಲನೂ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತಾನೂ ಹೇಳೋಕ್ಕಾಗಲ್ಲ. ಸೊ ಮೀಡಿಯಮ್ ಟೇಸ್ಟ್ ಆಗಿತ್ತು. ಒಂದು ಸಾರಿ ಟ್ರೈ ಮಾಡ್ಬೋದು. ವೆನ್ ಐ ಆಮ್ ಫೀಲಿಂಗ್ ಬ್ಲೂ ಹೇಳುವಂಥ ಮಾಕ್ಟೈಲ್ ಬೇಕು ಅಂತ ಹೇಳ್ತಾ ಇದ್ದ. ಸೊ ಅವನು ಅದನ್ನು ತೊಗೊಂಡ. ಸ್ಪ್ರೈಟ್ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದು ತುಂಬ ಡಿಫ್ರೆಂಟ್ ಟೇಸ್ಟ್ ಆಗಿತ್ತು. ಲೆಮನ್ ಸ್ಪ್ರೈಟ್ ಎಲ್ಲ ಮಿಕ್ಸ್ ಮಾಡಿ. ಮತ್ತು ಸುಜಯ್ ಏನು ಮಾಡ್ದ, ಅವನು ಮ್ಯಾಂಗೋ ಕ್ರಶ್ ಇರುವಂಥ ರಿವರ್ ಥೇಮ್ಸ್ ಸ್ವೀಟ್ ಟೇಕ್ಸ್ ರಿವರ್ ಥೇಮ್ಸ್ ಹೇಳುವಂಥ ಮ್ಯಾಂಗೋ ಮಿಲ್ಕ್ ಶೇಕ್ ಥರ ಮಿಕ್ಸ್ ಮಿಲ್ಕ್ ಶೇಕು ಅದನ್ನು ಅವನು ತೊಗೊಂಡ. ನೋಡಿ ಫ್ರೆಂಡ್ಸ್, ಇವಿಷ್ಟು ನಮ್ಮದು ಬೆಂಗಳೂರು ಸೆಕೆಂಡ್ ಡೇ ವ್ಲಾಗ್ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.